ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನಾವು ನವಾಬಿ ಡೆಸರ್ಟ್ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಿಗೆ ತುಪ್ಪವನ್ನು ಹಾಕಿ ಈ ಡ್ರೈ ಫ್ರೂಟ್ಸನ್ನು ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಚೆನ್ನಾಗಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಹೊತ್ತು ಒಂದು 2 to 3 minutes ಚೆನ್ನಾಗಿ ಅದನ್ನು ಸರಿಯಾಗಿ ಹುರಿದುಕೊಳ್ಳಿ. ಆಮೇಲೆ ಹುರಿದಂತಹ ಡ್ರೈ ಫ್ರೂಟ್ಸನ್ನು ಸೈಡ್ ಒಂದು ತಟ್ಟೆಗೆ ಹಾಕಿ ಇಟ್ಟು ಬಿಡಿ. ನಂತರ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಶಾವಿಗೆ ಇರುತ್ತದಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಕೈಯಲ್ಲಿ ಅದನ್ನು ಅದೇ ಪ್ಯಾನ್ಗೆ ಹಾಕಿ ಆಮೇಲೆ ಚೆನ್ನಾಗಿ ಅದನ್ನು ಸಹ ಒಂದು ವೇಳೆ ನಿಮಗೆ ತುಪ್ಪ ಸಾಕಾಗಿಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಸಹ ಚೆನ್ನಾಗಿ ಏನು ಮಾಡಬೇಕಂತ ಹೇಳಿದರೆ ಚೆನ್ನಾಗಿ ಅದನ್ನು ಹುರಿಬೇಕು. ಆಮೇಲೆ ಅದಕ್ಕೆ 1-2 ಚಮಚದಷ್ಟು ಸಕ್ಕರೆಯನ್ನು ಹಾಕಿ. ನಿಮಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಅಥವಾ 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಸಕ್ಕರೆಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಅದನ್ನು ಹುರಿದುಕೊಳ್ಳಿ. ಸಕ್ಕರೆ ಇಲ್ಲಿ ಕಡಿಮೆ ಬೇಕಾದವರು ಸಕ್ಕರೆ ಕಡಿಮೆಯಾಗಿ ತಗೊಳ್ಬಹುದು. ಆಮೇಲೆ ನಂತರ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿ. ಅರ್ಧ ಕಪ್ ಹಾಲು ನಾನಿಲ್ಲಿ ಹಾಕಿದ್ದೇನೆ ನೋಡಿ. ಅರ್ಧ ಕಪ್ ಹಾಲು ಹಾಕಿ ಆಮೇಲೆ ಆ ಹಾಲಿನಲ್ಲಿ ಚೆನ್ನಾಗಿ ಈ ಶೇವಿಗೆಯನ್ನು ಹುರಿದುಕೊಳ್ಬೇಕು. ಚೆನ್ನಾಗಿ ಹುರಿದಾದ ನಂತರ ಅದಕ್ಕೆ ನೀವು ಮೊದಲು ಮಾಡಿಟ್ಟಿರ್ತೀರಲ್ಲ ಸೈಡಲ್ಲಿ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಅದಕ್ಕೆ ಹಾಕಿಬಿಡಿ. ಅದೇ ಶೇವಿಗೆಗೆ ಆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿಬಿಡಿ. ಒಂದು 3 ಮಿನಿಟ್ ಫ್ರೈ ಆದ ನಂತರ ಅದನ್ನು ಸೈಡಿಗಿಡಿ. ನಂತರ ಈ ರೀತಿ ಹಾಲು ತಗೊಳ್ಳಿ ನೋಡಿ. ಹಾಲು ಸ್ವಲ್ಪನೇ ಕುದಿಲಿಕ್ಕಿಡಬೇಕು. ಸೈಡಲ್ಲಿ ಒಂದು ಬೌಲಲ್ಲಿ ಹಾಲಿನ ಹುಡಿ ತಗೊಂಡಿದ್ದೇನೆ. ಕಾರ್ನ್ಫ್ಲೋರ್ 2 ಸ್ಪೂನ್ ಮತ್ತು ಕಸ್ಟರ್ಡ್ ಪೌಡರ್ ಒಂದು 2 ಸ್ಪೂನ್ ತಗೊಂಡು ಅದಕ್ಕೆ ಹಾಲನ್ನು ಹಾಕಬೇಕು. ಹಾಲು ಹಾಕಿ ಚೆನ್ನಾಗಿ ಅದನ್ನು ಕಲಸಬೇಕು. ಗಂಟಿರಬಾರ್ದು. ಚೆನ್ನಾಗಿ ಅದನ್ನು ಎಷ್ಟು ನಿಮ್ಮ ಕೈಲಾಗುತ್ತೆ ಹಾಲು ಹಾಕಿ ಚೆನ್ನಾಗಿ ಅದನ್ನು ಕಲಸ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಕಲಸ್ಕೊಳ್ಬೇಕು. ಇದರಲ್ಲಿ ಹಾಲಿನ ಹುಡಿ ಇದೆ ಮತ್ತು ಕಾರ್ನ್ಫ್ಲೋರ್ ಇದೆ ಮತ್ತು ಕಸ್ಟರ್ಡ್ ಪುಡಿ. ನಂತರ ಕಲಸಿದ್ದನ್ನು ಹಾಲು ಕುದಿಯುವಾಗ ಈ ಕುದಿಯುತ್ತಿರುವಂಥ ಹಾಲಿಗೆ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇರಿ. ಸ್ವಲ್ಪ ತಿಕ್ಕಾಗಿ ಬರಬೇಕು. ಅದು ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ ಈ ರೀತಿಯಾಗಿ. ಆಮೇಲೆ ನಾನಿಲ್ಲಿ ನೋಡಿ ಅಮೂಲ್ನವರ ಮಿಲ್ಕ್ ಮೇಡ್ ತಗೊಂಡಿದ್ದೇನೆ. ಈ ಮಿಲ್ಕ್ ಮೇಡನ್ನು ನೀವು ಅದೇ ಹಾಲಿಗೆ ಹಾಕಬೇಕು. ಕುದೀತಿರುವಂಥ ಹಾಲಿದೆಯಲ್ಲ ಬಾಯ್ಲ್ಡ್ ಅದಕ್ಕೆ ಹಾಕಿ ಮಿಲ್ಕ್ ಮೇಡ್ ಇದನ್ನು ಚೆನ್ನಾಗಿ ಅಗೇನ್ ಕಲಿಸ್ಬೇಕು. ಅದು ಸ್ವಲ್ಪ ತಿಕ್ಕಾಗಿ ದಪ್ಪ ಥರ ಆಗಬೇಕು. ದಪ್ಪ ಥರ ಆಗುವಷ್ಟು ನೀವು ಕಲಿಸ್ಬೇಕು ಅದನ್ನು ನೋಡಿ. ಇಲ್ಲಿ ಮಿಲ್ಕ್ ಮೇಡನ್ನು ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಇಲ್ಲಿ ಕಲಸಿದ್ದೇನೆ. ದಪ್ಪ ಆಗಿದೆ. ನಂತರ ನೀವು ಸರ್ವಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ಮೊದಲಿಟ್ಟಂಥ ಶೇವಿಗೆಯನ್ನು ಈ ರೀತಿ ಹಾಕಬೇಕು. ನಂತರ ಕಲಸಿದಂಥ ಹಾಲನ್ನು ಈ ರೀತಿಯಾಗಿ ನೋಡಿ ಅದರ ಮೇಲೆ ಹಾಕಬೇಕು. ಆಮೇಲೆ ಅದರ ಮೇಲೆ ಮತ್ತೊಮ್ಮೆ ಈ ಶೇವಿಗೆಯನ್ನು ಡ್ರೈ ಫ್ರೂಟ್ಸ್ ಉಂಟಲ್ಲ ಮೊದಲು ರೆಡಿ ಮಾಡಿಟ್ಟದ್ದು ಅದನ್ನು ಮತ್ತೊಮ್ಮೆ ಹಾಕಿ ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿಡಿ.